ಸುಬ್ಬಪ್ಪನ ಮನೆಯಲ್ಲಿ ಹಾ ಮಾಂಸ ಸಾರು ಗಮ್ಮಂತದೆ. ಕೋಳಿ ಸಾರು ಮಾಡಿರ್ಬೇಕು ಇವತ್ತು. ಭಾನುವಾರ ಅಲ್ವಾ, ಕೋಳಿ ಸಾರು ಮಾಡಿರ್ಬೇಕು. ನೋಡೋಣ ಇವತ್ತು. ಇವತ್ತು ಚೆನ್ನಾಗಿ ಬಾರಿಸ್ಬಿಡ್ಬೇಕು. ಸುಬ್ಬಕ್ಕ ಸುಬ್ಬಕ್ಕ ಏನ್ ಮಾಡ್ತಾ ಇದೀರಿ? ಏನ್ ಮಾಡ್ತಿದ್ದಕ್ಕ? ಮಗ ಸಾರಂಗಿದೆ ನೋಡಪ್ಪ. ಚೆನ್ನಾಗಿದೆ ನೋಡು, ರುಚಿ ಸರಿಯಾಗಿದ್ದದ ನೋಡು, ಹೊಟ್ಟೆ ತುಂಬ ಊಟ ಮಾಡಪ್ಪ. ಹ್ಞೂ ಕಣವ, ಚೆನ್ನಾಗದೆ, ಭಾಳ ಚೆನ್ನಾಗಿ ಮಾಡಿದಿ ಕಣವ ಸಾರ. ಚೆನ್ನಾಗಿದೆ ಕಣವ ಸಾರು. ಹೊಟ್ಟೆ ತುಂಬ ಊಟ ಮಾಡು ಮಗ. ಇನ್ನೂ ಸಾಕೊಟ್ಟನು, ಊಟ ಮಾಡು ಹೊಟ್ಟೆ ತುಂಬವ. ಅಯ್ಯೋ ಗೀಕ ಬತ್ತೀರಿ ಸಾಕಾಗಿ ಹೊಟ್ಟೆ ತುಂಬ ಊಟ ಅವನಿಕ್ಕಿಲ್ಲ. ದಿನ ಕರ್ಕರ್ ಕೆಲ್ಸಕ್ಕೆ ಹೋಗ್ತೀರಿ, ಹೊಟ್ಟೆ ತುಂಬ ಊಟ ಮಾಡೋ ಮಗ ಇವತ್ತರವೇ. ಆಯಿತು ಕಣವ, ಇದು ಊಟ ಮಾಡೋದ್ಮೇಲೆ ಹೇಳ್ತೀನಿ, ಇನ್ನೊಂಚೂರು ಹಾಕೊಡುವೆ. ಚೆನ್ನಾಗಿ ಮಾಡಿದಿ ಕಣವ ಸಾರ, ಹಿಂಗೆ ಮಾಡವ ದಿನವ. ಸುಬ್ಬಕ್ಕ ಏನ್ ಮಾಡ್ತಿದ್ದೆ ಒಳಗೆ? ಈ ಸುಬ್ಬಕ್ಕ ಕೆಲಸ ಬಿಜಿನಾ? ಒಳಗೆ ಕೆಲಸ ಜಾಸ್ತಿ ಇರ್ಬೇಕು ಸುಬ್ಬಕ್ಕಂಗೆ. ನಾನೇ ಬರ್ತೀನಿ ಇರಕ್ಕ ಒಳಗೆ. ಅಕ್ಕ ಏನ್ ಮಾಡ್ತಾ ಇದ್ರಿ? ಬಿಜಿನಕ್ಕ? ಆ ಕಡೆ ಹೋಯ್ತಾ ಇದೆ, ಹಂಗೆ ಮಾತಾಡ್ಸ್ಕೋಬೋದ ಅಂತ ಬಂದೆ ಕಣಕ್ಕ. ಅಯ್ಯೋ ತಾಯಿ, ಮನೇಲಿ ಕೆಲಸ. ಅಯ್ಯ ಹಂಗೆ ಇವತ್ತು ಭಾನುವಾರ ಅಲ್ವವ. ಕೋಳಿ ಸಾರು ಮಾಡಿದೆ, ಊಟಕ್ಕೆ ಕೊಟ್ಟಿದ್ನಲ್ಲ ಮಗಿಗೆ, ಊಟ ಮಾಡ್ತಾರೆ. ಬಾ ಊಟ ಮಾಡು, ಬಾ ಊಟ ಮಾಡು ಒಂಚೂರ. ಅಯ್ಯೋ ಬೇಡ ಕಣಕ್ಕ, ಈಗ ಊಟ ಮಾಡಿದೆ. ಹಿಂಗೆ ಹೋಯ್ತಾ ಇದ್ನಾರ ಬೀದಿಲಿ, ಹಂಗೆ ಮಾತಾಡ್ಸ್ಕೋಬೋದ ಅಂತ ಬಂದೆ ಕಣಕ್ಕ ನಿಮ್ನ. ಅಯ್ಯೋ ಸಮಸ್ಸು ಬಾ ತಾಯಿ, ಬಾ ಕೈ ತೊಳ್ಕೊ ಬರೋಗು, ಊಟ ಮಾಡ್ವಿ. ಒಂಚೂರು ಊಟ ಮಾಡ್ವಿ ಬರೋಗವ, ಕೈ ತೊಳ್ಕೊ ಬರೋಗಲ್ಲಿ. ಅಯ್ಯೋ ಊಟ ಮಾಡಿದ್ನಿ ಅಂದ್ರೆ ಹಿಂಸೆ ಮಾಡ್ತಾ ಇದೀರಿ ಅಕ್ಕ. ಆಯ್ತು ಒಂಚೂರು ಹಾಕೊಳಕ್ಕ, ಊಟ ಮಾಡ್ತೀನಿ. ತಾಯಿ ಊಟ ಮಾಡು, ಊಟ ಮಾಡು, ಹೊಟ್ಟೆ ತುಂಬ ಊಟ ಮಾಡು. ಅಯ್ಯೋ ಯಾರುಂಡ್ರಿ ಏನು ತಾಯಿ, ಊಟ ಮಾಡು. ಊಟ ಮಾಡೋ ಟೈಮ್ ಬಂದವ್ರಿಗೆ ಊಟ ಹಾಕ್ಬಾರ್ದು ಅಂತ ಹೇಳಿದಾರಾ? ಊಟ ಮಾಡವ, ಹೆಂಗೋ ಬಂದಿದ್ದಿ. ಅಕ್ಕ ಸಾರು ಚೆನ್ನಾಗಿ ಮಾಡಿದಿರಿ ಕಣಕ್ಕ, ಭಾಳ ಚೆನ್ನಾಗದೆ ಸಾರು. ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣಕ್ಕ ಸಾರ. ಸಾಕು ಕಣಕ್ಕ. ಅವ್ವ ಹೊಲ್ದ ಹತ್ರ ಹೋಗಿದ್ದು ಬರ್ತೀನಿ, ಊಟ ಕೊಡೋ, ಊಟ ಮಾಡಲಿ ಇವ್ರಿಗೆ. ಹೊಲ್ದಾಗ ಹೋಗಿದ್ದು ಅಪ್ಪನ ಕರ್ಕ ಬರ್ತೀನಿ, ಊಟ ಕೊಡು ಇವರಿಗೆ. ಬರ್ತೀನಿ ಕಣವ. ಸರಿ ಮಗ ಆಯಿತು, ನಿಮ್ಮ ಅಪ್ಪನ ಕರ್ಕ ಬರಗಪ್ಪ ಹೋಗಿ. ಅಡುಗೆ ಆಗದೆ, ಊಟ ಮಾಡಲಿ, ಕರ್ಕ ಬರೋಗು ಮಗ. ಹಲೋ ಹಲೋ, ಇಲ್ಲಿದ್ದೀನಿ ಕಣ್ರಿ, ನಾ ಸುಬ್ಬಕ್ಕನ ಮನೇಲಿದ್ದೀನಿ. ಇಲ್ಲೇ ಹೋಯ್ತಾ ಇದೆ ಕಣ್ರಿ. ಸುಬ್ಬಕ್ಕ ಬೋವೈಲಿ ಊಟ ಮಾಡುವೆ ಅಂತ ಕರೀತು, ಅದಕ್ಕೆ ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಕಣ್ರಿ. ಬಂದಿರಾ ನೀವೇ? ಬನ್ನಿ, ಇಲ್ಲೇ ಇದ್ದೀನಿ ಸುಬ್ಬಕ್ಕನ ಮನೇಲಿ. ಇಲ್ಲೇನು ಮಾಡ್ತಾ ಇದೆಯೇ? ಮನೆ ತಾವು ಬಿಡಿಸ್ನು ಮಡಗದಂತೆ ತಗೊಬಂದ್ಬಿಟ್ಟಿದ್ಯಾ? ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ ನಾನು. ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀನಿ ನೀನು? ಹಂಗೆ ಬಂದ್ಬಿಡೋದ ಅಂತ ಬಂದೆ ಕಣ್ರಿ. ಹಿಂಗೆ ಬಂದ್ನಲ್ಲ, ಹಿಂಗೆ ಊಟ ಮಾಡ್ಕೋ ಅಂತ ಸುಬ್ಬಕ್ಕ, ಅದಕ್ಕೆ ಊಟ ಮಾಡ್ಕೊಂಡು ಬರೋದ ಅಂತ ಇಲ್ಲೇ ಇದ್ದೆ ಕಣ್ರಿ. ಪಪ್ಪ ಮಗ ಊಟ ಮಾಡು, ಬಾ ಕೈ ತೊಳ್ಕೊ, ಇನ್ನೊಂಚೂರು ಊಟ ಮಾಡ್ವಿ. ಆ ಥರನೇ ಊಟ ಮಾಡಿದೆ ಕನಕ, ಯಾಕೋ ಹಸಿವಿಲ್ಲ. ಒಂಚೂರು ಊಟ ಮಾಡ್ತೀನಿ ಕೊಡಿ, ನಿಮ್ಗೆ ಯಾಕೆ ಬೇಜಾರು ಮಾಡೋದು? ಒಂಚೂರು ಹಾಕ ಬನ್ನಿ. ಅಕ್ಕ ಚೆನ್ನಾಗಿ ಮಾಡಿದ್ದೀರಿ ಕನಕ ಸಾರ, ಇನ್ನೊಂದೆರಡು ಪೀಸ್ ಇದ್ರೆ ಹಾಕಕ್ಕ. ಚೆನ್ನಾಗಿ ಮಾಡಿದ್ದೀರಿ ಕನಕ ಸಾರ. ನಮ್ಮ ಹೊಟ್ಟೆಗಳು ಈ ಥರ ಮಾಡಿಕೆ ಇಲ್ಲ ಕನಕ ಕೋಳಿ ಸಾರ. ಮಗ ನಾಟಿ ಕೋಳಿ ಏನು ಜಾಸ್ತಿ ಬಂದದ? ಒಂದು ಅರ್ಧ ಕೆಜಿ ಬಿದ್ದಿತ್ತು ಅಂತ ಹೇಳಿ ಮಗ. ಅದೆಲ್ಲಿ ಬಂದದ ಜಾಸ್ತಿ? ನಮ್ಮ ಮನೆ ಜನಕ್ಕೆ ಅಂತ ಮಾಡ್ಕೊಂಡಿದ್ದು ನೀವು ಬರ್ತೀರಿ ಅಂತ ನಮ್ಗೇನು ಗೊತ್ತಿತ್ತು ಮಗ. ಇನ್ನೊಂದು ದಿನ ಜಾಸ್ತಿ ತಗೊಂಡಾಗ ಒಂದು 2-3 ಕೋಳಿ ಕೂದಾಗ ಕರಿತೀನಿ, ಅವಾಗ ಜಾಸ್ತಿ ಆಗೋಟನ ಊಟ ಮಾಡು ಮಗ. ಇರೋದು ಅರ್ಧ ಕೆಜಿ ಇದ್ದಿದ್ದಲ್ಲಿ ನೀನು 1-2 ಪೀಸ್ ಹಾಕೊಟ್ಟಿನಿ ಮಗ. ಇನ್ನೊಂದು ದಿನ ಕರೆದ್ಬಿಟ್ಟು ಊಟ ಮಾಡೋರಂತೆ, ಉಣ್ಕಪ್ಪ, ಅಷ್ಟೇ ಇರೋದು. ಇನ್ನೊಂದು ದಿನ ಕರೆದು ಹಾಕೊಡ್ತೀನಿ, ಈಗ ಊಟ ಮಾಡು ಮಗ, ಅಷ್ಟೇ ಇರೋದು. ಹಲೋ ಹಲೋ ಮಾವ, ಬಿಳಸ್ ಇಲ್ಲೇ ತಂದ್ಬಿಟ್ಟಿನಿ. ಇಲ್ಲೇ ಸುಬ್ಬಕ್ಕರ ಮನೆ ಹತ್ರ ಇವಿ, ಬಂದಿರಾ? ಬನ್ನಿ, ಊಟ ಮಾಡ್ಕೊ ಹೋಗಿ ಕಾಯ್ತದೆ. ಬಿಳಸ್ ಇಲ್ಲೇ ತಂದ್ಬಿಟ್ಟಿನಿ ಮಾವ. ಅಲ್ಲ, ಏನೋ ಒಬ್ಳು ಬಂದ್ಲು ಅಂದ್ಬಿಟ್ಟು ಊಟ ಹಾಕೊಡೋದ ಅಂತ ಕರೆದ್ರೆ ಇದೇನು ಮನೆ ಜನ ಕರೀತಾವಳೆ? ಇಲ್ತಾರನ್ನೇ ಬೇಡ, ನಮ್ಮನೆ ಜನಕ್ಕೆ ಇಲ್ದಂಗೆ ಆಯ್ತದ ಅಷ್ಟೇ. ಮಳಿಕಂದಿನ ಒಂದು 2 ಚೂರು ಮಾಸವ ಹಾಕು, ಮನೆ ಜನ ಎಲ್ಲ ಕರೀತಾ ಕೂತೊಳಲ್ಲ ತೊಡಗಡಿ, ಎಲ್ಲೆಲ್ಲ ಕರ್ನಲ್ಲ ಇದ್ದರಿದ್ದವಳನ್ನ. ಹಿಂಗೆ ಬುದ್ಧಿ ಕಲಿಯೋದು? ಏನು ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ಏನು ಇಲ್ಲಿ ಬಂದ್ಬಿಟ್ಟಿದ್ರಿ? ಮನೆ ಬಾಗ್ಲಕ್ಕ ನಿಂಗೆ ಬಂದ್ರು ಚಂದವ ನೀವು? ಸರಿ ಬಿಡು ನೀವು. ಬಣ್ಣ ಊಟ ಮಾಡೋರಿ, ಬನ್ನಿ ಕೈ ತೊಳ್ಕೊಂಡು ಹಸಿ ಊಟ ಮಾಡ್ಕೊ ಹೋಗ್ರಿ. ಚೆನ್ನಾಗಿ ಮಾಡಿದ್ರಿ ಕನಕ, ಚೆನ್ನಾಗಿ ಮಾಡಿದ್ರಿ. ಇದು ಕೋಳಿ ಸಾರ ಚೆನ್ನಾಗದೆ ಸುಬ್ಬಕ್ಕ ಸಾರು. ಇವತ್ತು ಭಾನುವಾರ ಎಲ್ರಿಗೂ ರಜೆ ಅಲ್ವಣ, ಒಂದು ಕೋಳಿ ಇತ್ತು ಕೂದಿದೆ ಕಣಣ್ಣ. ಊಟ ಮಾಡಿ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿ. ಅಲ್ಲ, ಒಬ್ಳೆ ಅಂತ ಕರೆದ್ರೆ ಒಬ್ಳೆ ಬಂದ್ಲಲ್ಲ ಅಂದ್ಬಿಟ್ಟು ಊಟ ಮಾಡಿ ಅಂದ್ರೆ ಇದೇನು? ಎಲ್ಲ ಇದ್ದರಿದ್ದಾವೆ, ಹಿಂಗೆ ಗೊತ್ತಾ ಕೂದಿದ್ದಾವು. ಮನೆ ಜನಕ್ಕೆಲ್ಲ 1-4 ಮಾಂಸ ಬೇಡವಾ? ಎಲ್ಲ ಇವ್ರಿಗೆ ಹಾಕ್ಬಿಟ್ಟು ನಾನೇ ನಿಕ್ನಿ. ಮನೆಯವ್ರಿಗೆಲ್ಲ ಏನು ಹಾಕ್ನಿ ಅಂತ ಹಿಂಗೆ ಯಾಕಂದಿದ್ದು ಒಣಗಿ ಅವಳು. ತಗೋ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.